ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಡಾಕ್ಟರ್ ಎಚ್ ಮೋಹನ್ ಅವರು ನಾಡಿನ ಪ್ರಖ್ಯಾತ ನೇತ್ರ ವೈದ್ಯರು. ಅದಕ್ಕಿಂತ ಮಿಗಿಲಾಗಿ ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲೇಖನಗಳನ್ನು ಇಂಗ್ಲೀಷ್ ಹಾಗೂ ಕನ್ನಡದಲ್ಲಿ ಬರಿತಾ ಬಂದಿದ್ದಾರೆ. ಕನ್ನಡದಲ್ಲಿ ಸುಮಾರು 3000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿರುವ ಮೋಹನ್ ಅವರು ಇಂಗ್ಲೀಷಲ್ಲಿ 1000ಕ್ಕೂ ಹೆಚ್ಚು ಲೇಖನಗಳನ್ನು ಬರೆದಿದ್ದಾರೆ. ಸುಮಾರು 21 ಪುಸ್ತಕಗಳನ್ನು ಇವರು ಪ್ರಕಟಿಸಿದ್ದಾರೆ. ಇವರ ಲೇಖನಗಳು ಎಷ್ಟು ಸಶಕ್ತವಾಗಿವೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡಬೇಕಾಗುತ್ತೆ. 1988ರಲ್ಲಿ ಇವರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಅಲ್ಲಿ ಕೆಲಸ ಮಾಡ್ತಾ ಇರೋ ಸಂದರ್ಭ, ಗೆಳೆಯರು ಬಂದು ಹೇಳ್ತಾರೆ, ಒಂದು ಮಗು ಬಂದಿದೆ ನೋಡುವ. ಹೋಗಿ ನೋಡ್ತಾರೆ. ಆ ಮಗುಗೆ 2 ಕೈಗಳಿಲ್ಲ, 2 ಕಾಲುಗಳಿಲ್ಲ, ತಲೆ, ಎದೆ, ಹೊಟ್ಟೆ ಅಷ್ಟೇ. ನೀನು ಲೇಖನಗಳನ್ನು ಬರೀತೀಯಲ್ಲ, ಯಾಕೆ ಈ ಮಗುವನ್ನು ಕುರಿತು ಲೇಖನ ಬರೀಬಾರ್ದು ಅಂದಾಗ ಆ ಮಗುವಿನ ಚಿತ್ರ ತೆಗೆದು ಲೇಖನಗಳನ್ನು ಬರೀತಾರೆ. ಅದು ಕನ್ನಡದಿಂದ ಮಲಯಾಳಕ್ಕೆ, ಮಲಯಾಳದಿಂದ ಬೇರೆ ಬೇರೆ ಭಾಷೆಗಳಿಗೆ, ಕೊನೆಗೆ ಇಂಗ್ಲೀಷ್ ಭಾಷೆಗೆ ಹೋಗಿ ಅದನ್ನು ಓದಿದಂತಹ ಅಮೆರಿಕದ ಯಾರೋ ದಂಪತಿಗಳು ಸಹಾಯಧನ ನೀಡಿ ಆ ಮಗು ಕೊನೆಗೆ ಬೆಂಗಳೂರಿನ ಆಶ್ರಮಕ್ಕೆ ಬಂದು, ಮತ್ತೊಂದು ದಂಪತಿಗಳು ಬಂದು ಅದನ್ನು ಕೊಂಡುಕೊಂಡು 25 ವರ್ಷಗಳಾದ ಮೇಲೆ ಆ ಮಗು ಮತ್ತೆ ಬೆಂಗಳೂರಿಗೆ ಬಂದಾಗ ಆ ಮಗುವನ್ನು ನೋಡುವ ಭಾಗ್ಯ ಮೋಹನ್ ಅವರಿಗೆ ಸಿಗುತ್ತೆ. ಆ ಮಗು ಬಾಯಲ್ಲಿ ಕುಂಚವನ್ನು ಹಿಡಿದುಕೊಂಡು ಚಿತ್ರವನ್ನು ರಚಿಸುವ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆ ಮಾಡಿರ್ತಾರೆ. ಒಂದು ಲೇಖನ ಒಂದು ಮಗುವಿನ ಭವಿಷ್ಯವನ್ನು ನಿರ್ಧರಿಸ್ತು ಅನ್ನೋ ವಿಚಾರವನ್ನು ನೋಡಿದಾಗ, ಓದಿದಾಗ, ಕೇಳಿದಾಗ ಬಹಳ ಖುಷಿಯಾಗುತ್ತೆ. ಹೀಗೆ ತುಂಬ ಒಳ್ಳೆಯ ಲೇಖನಗಳನ್ನು ಬರಿತಾ ಬಂದಿದ್ದಾರೆ ಮೋಹನ್ ಅವರು. ಕಣ್ಣಿನಲ್ಲಿ ಕಂಡ ಮೃತ್ಯುಬಿಂಬ ಮತ್ತು ಇತರ ವೈದ್ಯಕೀಯ ಲೇಖನಗಳು ಎನ್ನುವ ಈ ಒಂದು ಪುಸ್ತಕದಲ್ಲಿ 40 ಲೇಖನಗಳನ್ನು ಬರೆದಿದ್ದಾರೆ. ಈ ಲೇಖನಗಳು ಎಷ್ಟು ಚೆನ್ನಾಗಿವೆ ಅನ್ನೋದಕ್ಕೆ ಸ್ಥೂಲಕಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಪ್ಪು ಕಲ್ಪನೆಗಳಿವೆ. ಸ್ಥೂಲಕಾಯ ಆಗದಿರಲು ಕಡಿಮೆ ಆಹಾರ ಸೇವಿಸಿ, ಹೆಚ್ಚು ಓಡಾಡಿ, ಇದು ತಪ್ಪು ಅನ್ನೋ ಮಾತನ್ನು ಹೇಳ್ತಾರೆ. ಸ್ಥೂಲಕಾಯವು ಡಯಾಬಿಟಿಸ್ ಕಾಯಿಲೆಯನ್ನು ಉಂಟು ಮಾಡುತ್ತದೆ, ಇದು ಸಹ ಅರ್ಥವಿಲ್ಲದ್ದು ಅನ್ನೋದು ಇವರ ಅಭಿಪ್ರಾಯ. ಸ್ಥೂಲಕಾಯದ ವ್ಯಕ್ತಿಗಳೆಲ್ಲ ಸೋಮಾರಿಗಳು, ಇದು ಸಹ ಸುಳ್ಳು ಅಂತಾರೆ. ಹತ್ತಿರದ ಸಂಬಂಧಿಗಳಲ್ಲಿ ಸ್ಥೂಲಕಾಯ ಇದ್ದರೆ ನಿಮಗೂ ಬರುತ್ತೆ ಅಂತಾರೆ, ಇದರಲ್ಲೂ ಅರ್ಥವಿಲ್ಲ ಅಂತ ಹೇಳುವ ಮೋಹನ್ ಅವರು ಸ್ಥೂಲಕಾಯವು ಆರೋಗ್ಯದ ಮೇಲೆ ಪ್ರಭಾವ ಹೊಂದಿಲ್ಲ ಅನ್ನೋ ಒಂದು ಮಾತೇನಿದೆ, ಇದು ಖಂಡಿತ ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನು, ಹೀಗೆಯೇ ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ಜನಸಾಮಾನ್ಯರಲ್ಲಿ ಇರುವಂಥ ಮೌಢ್ಯಗಳು, ತಪ್ಪು ಕಲ್ಪನೆಗಳು ಏನಿವೆ ಅವುಗಳನ್ನೆಲ್ಲ ನಿವಾರಿಸುವ ದಿಶೆಯಲ್ಲಿ ಸೊಗಸಾದ ಲೇಖನಗಳನ್ನು ಬರಿತಾ ಬಂದಿದ್ದಾರೆ ಡಾಕ್ಟರ್ ಎಚ್ ಮೋಹನ್ ಅವರು. ಕಣ್ಣಿನಲ್ಲಿ ಕಂಡ ಮೃತ್ಯುಬಿಂಬ ಮತ್ತು ಇತರ ವೈದ್ಯಕೀಯ ಲೇಖನಗಳು ನಿಜಕ್ಕೂ ನಾವು ಓದಬಹುದಾದಂಥ ಒಂದು ಸೊಗಸಾದ ಕೃತಿ. ಡಾಕ್ಟರ್ ಎಚ್ ಮೋಹನ್ ಅವರನ್ನು ಅಭಿನಂದಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಂಜನ್ ಅಂತ. ನಾನು ಬೆಂಗಳೂರಿನ ಜಾಲಹಳ್ಳಿಯಿಂದ ಬಂದಿದ್ದೇನೆ. ಬೆಂಗಳೂರಿನಲ್ಲೇ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ನನ್ನ ಹವ್ಯಾಸ ಚಲನಚಿತ್ರ ವೀಕ್ಷಿಸುವುದು ಹಾಗೂ ಸಂಗೀತ ಕೇಳುವಂಥದ್ದು. ರಂಜನ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶ್ರುತಿ. ನಾನು ಚಿಕ್ಕಮಗಳೂರು ಡಿಸ್ಟಿಕ್ಕು ಮೂಡಿಗೆರೆ ತಾಲೂಕಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಶ್ರುಶ್ರಾವ್ಯ ಸಂಗೀತವನ್ನು ಆಲಿಸೋದು ಹಾಗೂ ಜಾನಪದ ಗೀತೆಗಳನ್ನು ಹೇಳೋದು. ಶ್ರುತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ರಿತಿಕೇಶ್. ನಾನು ನಂದಿಲ್ ಲೇಔಟ್ ಬೆಂಗಳೂರಿಂದ ಬರ್ತಾ ಇದ್ದೀನಿ. ನಾನು BBA LLB ಪದವಿ ಪೂರ್ವ ಕೋರ್ಸ್ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಬಂದು ಪುಸ್ತಕಗಳನ್ನು ಓದುವುದು, ಚಲನಚಿತ್ರಗಳನ್ನು ವೀಕ್ಷಿಸುವುದು. ರಿತಿಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ
2 ಪುಸ್ತಕ ಬಹುಮಾನ, 100 ಅಂಕ ಗಳಿಸಿದವರಿಗೆ 1 ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಜಗದೀಶ್ ಶರ್ಮ ಸಂಪ ಬರೆದಂಥ ಆತ್ಮಗುಣ 8 ಇದ್ದರೆ ನೆಮ್ಮದಿ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಎಳ್ಳಿನ ಹಿತಮಿತ ಸೇವನೆಯಿಂದ ಯಾವ ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತವೆ ಎನ್ನಲಾಗಿದೆ. ಆಯ್ಕೆಗಳನ್ನು ನೋಡೋಣ. ರಕ್ತದ ಏರೊತ್ತಡ, ಮಧುಮೇಹ ಕ್ಯಾನ್ಸರ್, ಅಸ್ತಮಾ ಅಲ್ಸರ್. ರಕ್ತದ ಏರೊತ್ತಡ, ಅಸ್ತಮ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ರಿತಿಕ್, ನಂತರ ರಂಜನ್. ಆಯ್ಕೆ 1 ಆಯ್ಕೆ 1 ರಕ್ತದ ಏರೊತ್ತಡ, ಮಧುಮೇಹ. ರಂಜನ್. ಆಯ್ಕೆ 2 ಆಯ್ಕೆ 2 ಮಧುಮೇಹ ಮತ್ತು ಕ್ಯಾನ್ಸರ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ರಕ್ತದ ಏರೊತ್ತಡ ಮತ್ತು ಮಧುಮೇಹ ಆಗಿತ್ತು. ಋತಿಕ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಆತ್ಮಗುಣ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು. ಎಳ್ಳಿನ ಹಿತಮಿತ ಸೇವನೆಯಿಂದ ರಕ್ತದ ಏರೊತ್ತಡ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ, ಗುಣ ಆಗಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ಬರೀ ಎಳ್ಳೆಣ್ಣೆ ಉಪಯೋಗಿಸ್ತೇವೆ, ಎಳ್ಳುಂಡೆ ತಿಂತೇವೆ, ಔಷಧಿನೇ ತಗೊಳ್ಳಲ್ಲ ಅನ್ನೋದು ತಪ್ಪು. ಔಷಧವನ್ನು ತಗೋಬೇಕು. ಅದರ ಜೊತೆಗೆ ಈ ಎಳ್ಳನ್ನು ಹಿತಮಿತ ಪ್ರಮಾಣದಲ್ಲಿ ಬಳಸಿದ್ರೆ ನಿಯಂತ್ರಣ ಬಹಳ ಸುಲಭ ಆಗುತ್ತೆ ಅನ್ನೋದು ಈ ಒಂದು ಪ್ರಶ್ನೆಯ ತಾತ್ಪರ್ಯ. ಹಾಗೆಯೇ ಮಧುಮೇಹ ಇರೋರು ಬೇವನ್ನು, ಹಾಗಲು ಸೊಪ್ಪನ್ನು, ಮೆಂತ್ಯವನ್ನು, ನವಿಲು ಕೋಸನ್ನು ಇವುಗಳನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತವೆ. ಇವು ಪೂರ್ಣ ಗುಣ ಮಾಡಲ್ಲ. ಹಾಗಾಗಿ ಔಷಧ ಸೇವನೆಯನ್ನು ನಿಲ್ಲಿಸಬೇಡಿ, ಅದನ್ನು ಮುಂದುವರಿಸಿ. ಬಹುಶಃ ಇವುಗಳ ಮುಂದುವರಿಸುವಿಕೆಯಿಂದ ಔಷಧಗಳ ಸೇವನಾ ಪ್ರಮಾಣ ಕಡಿಮೆ ಆಗಬಹುದೇನೋ, ಆದರೆ ಔಷಧ ಸೇವನೆಯನ್ನು ಮಾತ್ರ ನಿಲ್ಲಿಸಬಾರ್ದು. ಮುಂದಿನ ಪುಸ್ತಕ ಛೂಮಂತ್ರಯ್ಯನ ಕಥೆಗಳು, ಕೃಷ್ಣಮೂರ್ತಿ ಬಿಳಿಗೆರೆ ಬರೆದಿರುವಂಥದ್ದು. ಪ್ರಶ್ನೆ ಈಗ ಬಂತು. ಈ ವರ್ಷ ದಿಲ್ಲಿ ಗಣರಾಜ್ಯೋತ್ಸವ ಪಥಸಂಚಲನದಲ್ಲಿ ಕರ್ನಾಟಕವು ಯಾವ ಸ್ತಬ್ಧ ಚಿತ್ರವನ್ನು ಪ್ರದರ್ಶಿಸಿತು? ಆಯ್ಕೆಗಳನ್ನು ನೋಡೋಣ. ಬೇಲೂರು ಹಳೇಬೀಡು, ಲಕ್ಕುಂಡಿ. ಬಜರುತ್ತಿದ್ದಾರೆ ಶ್ರುತಿ. ಲಕ್ಕುಂಡಿ. ಆಯ್ಕೆ 3 ಹಂಪಿ. ಆಯ್ಕೆ 4 ಶ್ರವಣ ಬೆಳಗೊಳ. ಹೇಳಿ ಇರತ್ತೆ. ಆಯ್ಕೆ 4 ಶ್ರವಣ ಬೆಳಗೊಳ. ಉತ್ತರವನ್ನು ನೋಡೋಣ. ಲಕ್ಕುಂಡಿ ಸರಿಯಾದ ಉತ್ತರ. ಛೂಮಂತ್ರಯ್ಯನ ಕಥೆಗಳು ಈ ಒಂದು ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇವೆ. ಲಕ್ಕುಂಡಿ ನಮಗೆಲ್ಲ ಗೊತ್ತಿರುವ ಹಾಗೆ ಗದಗಿಗೆ ಬಹಳ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಪ್ರವಾಸಿ ಸ್ಥಳ. ಇಲ್ಲಿ ಇರ್ತಕ್ಕಂಥ ಸರಸ್ವತಿ ಮಂದಿರವನ್ನು ನೋಡಬೇಕು. ಸರಸ್ವತಿ ಮಂದಿರ ಸ್ವಲ್ಪ ಅಪರೂಪವಾದದ್ದು. ನಮ್ಮ ಕರ್ನಾಟಕದಲ್ಲಿ ಶೃಂಗೇರಿಯನ್ನು ಬಿಟ್ಟರೆ ಸರಸ್ವತಿಯ ಇರ್ತಕ್ಕಂಥ ಆಲಯ ಇಲ್ಲಿದೆ. ಮುಖ್ಯವಾಗಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಮಾಡೋದಕ್ಕೆ ಈ ಲಕ್ಕುಂಡಿಯ ದೇವಸ್ಥಾನಕ್ಕೂ ಬರೋದುಂಟು. ಎಲ್ಲಕ್ಕಿಂತಲೂ ಮೋಹಕವಾದದ್ದು ಇಲ್ಲಿ ಇರ್ತಕ್ಕಂಥ ಮೆಟ್ಟಿಲು ಬಾವಿ. ಕರ್ನಾಟಕದಲ್ಲೇ ಅಪರೂಪವಾದ ಬಾವಿ, ಮೆಟ್ಟಿಲ ಬಾವಿ ಲಕ್ಕುಂಡಿಯಲ್ಲಿ ಉಂಟು. ಮುಂದಿನ ಪುಸ್ತಕ ರಾಣಿ ಅಬ್ಬಕ್ಕ ದೇವಿಯ ಜತೆ ಪಯಣ, KV ಲಕ್ಷ್ಮಣಮೂರ್ತಿ ಬರೆದಿರುವಂಥ ಪುಸ್ತಕ. ನಮ್ಮ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಎಲ್ಲಿ ಆರಂಭವಾಗಿದೆ? ಆಯ್ಕೆಗಳನ್ನು ನೋಡೋಣ. ಅಸ್ಸಾಂ, ಅರುಣಾಚಲ ಪ್ರದೇಶ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಲಡಾಖ್, ಜಮ್ಮು ಮತ್ತು ಕಾಶ್ಮೀರ. ಬಜರುತ್ತಿದ್ದಾರೆ ಶ್ರುತಿ. ಅಸ್ಸಾಂ, ಅರುಣಾಚಲ ಪ್ರದೇಶ್. ಆಯ್ಕೆ 1. ಆಯ್ಕೆ 4 ಅರುಣಾಚಲ ಪ್ರದೇಶ್ ಮತ್ತು ಮೇಘಾಲಯ. ಯಾರು ಬೇಕಾದರೂ ಬಜರುತ್ತಿ ಉತ್ತರ ಕೊಡಿ. ಹೇಳಿ. ಆಯ್ಕೆ 2 ಉತ್ತರಾಖಂಡ್, ಹಿಮಾಚಲ ಪ್ರದೇಶ್. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಲಡಾಖ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಆಗಿತ್ತು. ಲಡಾಖಲ್ಲಿ ಜನವರಿ 23ರಂದು ಆರಂಭವಾಯಿತು ಈ ಒಂದು ಕ್ರೀಡಾ ಸ್ಪರ್ಧೆ. ಇದು ಫೆಬ್ರವರಿ 25ರವರೆಗೆ ಮುಂದುವರಿಯುತ್ತೆ ಈ ಒಂದು ಕ್ರೀಡೆ.
ಇದರಲ್ಲಿ ಐಸ್ ಹಾಕಿ, ಸ್ಕೇಟಿಂಗ್ ಇತ್ಯಾದಿಗಳೆಲ್ಲ ನಡೆಯುತ್ತೆ. 428 ಸ್ಪರ್ಧಿಗಳು ಭಾಗವಹಿಸಿದ್ದಾರಂತೆ. ಈ ಒಂದು ಕ್ರೀಡೆಯ ನೇರ ಪ್ರಸಾರವನ್ನು ನಾವು ದೂರದರ್ಶನ್ ಸ್ಪೋರ್ಟ್ಸ್ ವಾಹಿನಿಯಲ್ಲೂ ಸಹ ನೋಡಬಹುದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಮಕ್ಕಳಿಗಾಗಿ ಶ್ರೀ ಶ್ರೀಧರ ಸ್ವಾಮಿ ಕಥೆಗಳು, ಮೇದಿನಿ ಕೆಸವಿನ ಮನೆ ಬರೆದಿರುವಂತಹ ಪುಸ್ತಕ. 1300 ಕಿಲೋಮೀಟರ್ ಉದ್ದದ ಯಾವ ನದಿಯೋ ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರದ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ? ಹೇಳಿ ಶ್ರುತಿ. ಕೃಷ್ಣ. ಕೃಷ್ಣ. ರಂಜನ್ ಮತ್ತು ಋತಿಕ್ ಆಯ್ಕೆಗಳು ಕೊಡಲ? ಆಯ್ಕೆಗಳು: ತುಂಗಭದ್ರಾ ನದಿ, ಗೋದಾವರಿ ನದಿ, ತಪತಿ ನದಿ, ಕೃಷ್ಣಾ ನದಿ. ಋತಿಕ್. ತುಂಗಭದ್ರಾ ನದಿ. ತುಂಗಭದ್ರಾ ನದಿ. ಉತ್ತರವನ್ನು ನೋಡೋಣ. ಕೃಷ್ಣಾ ನದಿ ಉತ್ತರ ಸರಿಯಾಗಿದೆ. ಶ್ರೀ ಶ್ರೀಧರ ಸ್ವಾಮಿ ಈ ಒಂದು ಪುಸ್ತಕ ಕೊಟ್ಟಿದ್ದೇನೆ, ಜೊತೆಗೆ ಆಯ್ಕೆಗಳು ಬರೋಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೇನೆ. ಹಾಗಾಗಿ ಇನ್ನೂ ಒಂದು ಪುಸ್ತಕ ಪ್ರಾಣೇಶ್ ರಾವ್ ಬರೆದ ಇನ್ನೊಂದಿಷ್ಟು ಎನ್ನುವ ಕೃತಿ. 2 ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇವೆ. ಗಂಗಾ ನದಿ, ಗೋದಾವರಿ ನದಿ, ಬ್ರಹ್ಮಪುತ್ರ ನದಿ ನಮ್ಮ ಭಾರತದ ಮೊದಲ 3 ಅತ್ಯಂತ ಉದ್ದನೆಯ ನದಿಗಳು. 4ನೆಯ ಸ್ಥಾನದಲ್ಲಿ ಕೃಷ್ಣಾ ನದಿ ಇದೆ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಆಂಧ್ರ ಪ್ರದೇಶದ ಹಂಸಲದೀವಿ ಅಂತಕ್ಕಂಥ ಸ್ಥಳದಲ್ಲಿ ಇದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮತ್ತು ಭೀಮಾ ಇವು ಪ್ರಮುಖ ಉಪನದಿಗಳು ಈ ಒಂದು ಕೃಷ್ಣಾ ನದಿಗೆ. ಇಂಜಿನಿಯರುಗಳು ಶಿಕ್ಷಕರಾದರೆ ಎನ್ನುವ ಪುಸ್ತಕ ಬಸವರಾಜ ಐನೋಳಿ ಬರೆದಂಥ ಪುಸ್ತಕ. ಇದು ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ದ, ಲೆ, ಟ, ಹೂ, ಕೆ. ಬಜರುತ್ತಿದ್ದಾರೆ ರಂಜನ್. ದಾಖಲೆ ಮಟ್ಟದಲ್ಲಿ ಹೂಡಿಕೆ. ದಾಖಲೆ ಮಟ್ಟದಲ್ಲಿ ಹೂಡಿಕೆ. ಋತಿಕ್. ಉತ್ತರವನ್ನು ನೋಡೋಣ. ದಾಖಲೆ ಮಟ್ಟದಲ್ಲಿ ಹೂಡಿಕೆ. ಕರ್ನಾಟಕದಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಂಥ ಅನೇಕ ಸಂಸ್ಥೆಗಳು ದಾಖಲೆ ಪ್ರಮಾಣದಲ್ಲಿ ಹೂಡಿಕೆಯನ್ನು ಹೂಡಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕ ಇವತ್ತು ಏನು GDP ದೃಷ್ಟಿಯಲ್ಲಿ 3ನೇ ಸ್ಥಾನದಲ್ಲಿದೆ, ಅದು ಮೊದಲ ಸ್ಥಾನಕ್ಕೆ ಹೋಗಬಹುದು ಅಂತ ನಾವು ನಿರೀಕ್ಷಿಸಬಹುದು. ಇಂಜಿನಿಯರುಗಳು ಶಿಕ್ಷಕರಾದರೆ ಎನ್ನುವ ಈ ಒಂದು ಪುಸ್ತಕವನ್ನು ರಂಜನ್ ಅವರಿಗೆ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ಟೀಚರ್. ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವರು ಬರೆದಂಥ ಪುಸ್ತಕ. ಗುರುವೇ ನಿಮ್ಮ ನೆಂತು ಮರೆವೇ ಅಂತ ಕೇಳ್ತಾರೆ ದೇವರ ಮನೆಯವರು. ನಮ್ಮ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 61 ಕೂಡು 69, 98 ಕಳೆ 38, 23 ಗುಣಿಸು 12, 350 ಭಾಗಿಸು 10. ಬಜರ್ ಒತ್ತಿದ್ದಾರೆ ರಂಜನ್. ಅಂತಿಮ ಉತ್ತರ 401. 401. ಸರಿಯಾಗಿ ಕೂಡಿ ಕಳೆದು ಎಲ್ಲ ಮಾಡಿದ್ದೀರಾ ಶ್ರುತಿ? ಋತಿಕ್ ಉತ್ತರ ಇಲ್ವಾ? ಮಾಡಿಲ್ಲ. ಹಾಗಿದ್ಮೇಲೆ ರಂಜನ್ ಕೊಟ್ಟಂಥ ಉತ್ತರ ಸರಿ ಅನ್ನೋದನ್ನು ನೋಡೋಣವಾ? ಉತ್ತರವನ್ನು ನೋಡೋಣ. ಒಂದು ಉತ್ತರ 130, 60, 276, 35 ಎಲ್ಲವನ್ನು ಕೂಡಿದ್ರೆ 501 ಬಂದಿದೆ. 401 ಅಂತ ರಂಜನ್ ಅವರು ಹೇಳಿದರು. ಹಾಗಾಗಿ
ಥ್ಯಾಂಕ್ ಯು ಟೀಚರ್ ಎನ್ನುವ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಅಂಕಲ್ ಅಂತರಂಗ, ಸಮರ್ಥ ಸಂಘಟನೆ ಸಾರ್ಥಕ ಬದುಕು. ಪುಸ್ತಕವನ್ನು ಈಗ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಪದ್ಮ ಪುರಸ್ಕೃತರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರೋದಕ್ಕೆ ಮೊದಲು ರಂಜನ್ ಮತ್ತು ಶ್ರುತಿ ಇಬ್ಬರೂ ಬಜರುತ್ತಿದ್ದಾರೆ. ಮೊದಲಿಗೆ ರಂಜನ್. ಒಸಾಮು ಸುಜುಕಿ. ಒಸಾಮ ಸುಜುಕಿ ಅಂತ ಹೇಳ್ತಾ ಇದ್ದಾರೆ. ಶ್ರುತಿ ಒಸಾಮು ಸುಜುಕಿ. ಅದೇ ಉತ್ತರವಾ? ಹಾಂ. ರಿತಿಕ್, ಆಯ್ಕೆಗಳು ಕೊಡಲಾ? ಆಯ್ಕೆಗಳು: ಒಸಾಮ ಸುಜುಕಿ, ಸತೋರು ಇವಾಟಾ, ಮೋಮೋ ಫುಕು ಆಂಡೋ, ಫುಕುಡ ಯೋಶಿಟಾಕಾ. ತಾವು ಹೇಳ್ತಾ ಇದ್ದೀರಿ ಒಸಾಮ ಸುಜುಕಿ ಅಂತ. ಹೌದಾ? ನೋಡೋಣ. ಒಸಾಮ ಸುಜುಕಿ ಉತ್ತರ ಸರಿಯಾಗಿದೆ. ಅಂಕಲ್ ಅಂತರಂಗ ಈ ಪುಸ್ತಕ. ಇದರ ಜೊತೆ ಇನ್ನೂ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ. ಈ ಒಂದು ಪುಸ್ತಕವನ್ನು ರಂಜನ್ ಅವರಿಗೆ ಕೊಟ್ಟಿದ್ದೇವೆ. ಮರಣೋತ್ತರವಾಗಿ ಪದ್ಮವಿಭೂಷಣ ಗೌರವವನ್ನು ನೀಡಿದ್ದೇವೆ ಒಸಾಮ ಸುಜುಕಿ ಅವರಿಗೆ. ನಮ್ಮ ಭಾರತದ ಗೌರವದ ಜೊತೆಯಲ್ಲಿ ಇವರಿಗೆ ಪಾಕಿಸ್ತಾನದ ಗೌರವವೂ ಸಹ ಸಿಕ್ಕಿದೆ. ಸಿತಾರೆ ಎ ಪಾಕಿಸ್ತಾನ್ ಅಂತ ಕರೀತಾರೆ. ಸುಜುಕಿ ಮೋಟಾರ್ ಕಾರ್ಪೊರೇಷನ್ ಏನಿದೆ ಅದರ ಅಧ್ಯಕ್ಷರಾಗಿ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಭಾರತದ ಕಷ್ಟ ಕಾಲದಲ್ಲಿ ಇವರು ಕೆಲವು ರೀತಿಯ ಸೂಕ್ಷ್ಮ ಸಹಾಯವನ್ನು, ನೆರವನ್ನು ನೀಡಿರುವುದನ್ನು ನಾವು ಮರೆಯಲಿಕ್ಕೆ ಸಾಧ್ಯವಿಲ್ಲ. ಒಸಾಮ ಸುಜುಕಿ ಭಾರತದ ಉತ್ತಮ ಮಿತ್ರ. ವಿಚಾರ ಆಚಾರ ವಿಹಾರ MV ನೆಗಳೂರ್ ಬರೆದಂತಹ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಆ, ಒ, ಕೆ, ಲ, ಗೋ, ಲೇ, ದೇ, ದ. ಬಜರುತ್ತಿದ್ದಾರೆ ಶ್ರುತಿ. ಆಗೋದೆಲ್ಲ ಒಳ್ಳೆಯದಕ್ಕೆ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ರಿತಿಕ್? ರಂಜನ್, ಉತ್ತರವನ್ನು ನೋಡೋಣ. ಆಗೋದೆಲ್ಲ ಒಳ್ಳೆಯದಕ್ಕೆ ಉತ್ತರ ಸರಿಯಾಗಿದೆ. ವಿಚಾರ ಆಚಾರ ವಿಹಾರ ಈ ಒಂದು ಪುಸ್ತಕವನ್ನು ಶ್ರುತಿ ಅವರಿಗೆ ಕೊಟ್ಟಿದ್ದೇನೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಬಾಳೆಯ ಮೋತೆಯ ಒಳಭಾಗ, ಅಲುಗಾಡು, ನವಿಲಿನ ನರ್ತನ. ಹೇಳಿ ಶ್ರುತಿ. ಒಂದು ಉತ್ತರ: ಬಾಳೆಯ ದಿಂಡು. ಬಾಳೆಯ ದಿಂಡು. 3 ಶಬ್ದ ಸಿಗ್ತಾ? ಇಲ್ಲ, ಒಂದು ಸಿಕ್ಕಿದೆ. 3 ಶಬ್ದಕ್ಕೆ ಪ್ರಯತ್ನ ಪಟ್ಟಿದ್ದರೆ ಬಹುಶಃ ಸರಿ ಉತ್ತರ ಹೊಳಿತಾ ಇತ್ತು. ರಂಜನ್ ಮತ್ತು ಋತಿಕ್. ಮೊದಲನೇ ಶಬ್ದ ನಾ ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ: ಕದಳಿ ಗರ್ಭ ಅಂತ ಹೇಳ್ತಾರೆ. 2ನೇ ಶಬ್ದ ಶ್ರುತಿ ಬಜರುತ್ತಿದ್ದಾರೆ. ಅಲುಗಾಡು. ಅಲುಗಾಡು ಕದಲು. ಕದಲು ಉತ್ತರವನ್ನು ನೋಡೋಣ. ಕದಲು ಸರಿಯಾಗಿದೆ. 3 ಉತ್ತರ. ಯಾರು ಬೇಕಾದರೂ ಬಜರುತ್ತಬಹುದು, ಉತ್ತರವನ್ನು ಕೊಡಬಹುದು. ನವಿಲಿನ ನರ್ತನ ಉತ್ತರವನ್ನು ನೋಡೋಣ. ಇದನ್ನು ಜಾಗರ ಅಂತ ಕರೀತಾರೆ. ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರುತಿ ಅವರು ಕೊಟ್ಟಿದ್ದಾರೆ. ಸಿರಿಮಲ್ಲಿಗೆ BM ಪ್ರಮೀಳಾ ಅವರು ಬರೆದ ಕವನ ಸಂಕಲನ ಶ್ರುತಿ ಅವರಿಗೆ ಕೊಟ್ಟಿದ್ದೇನೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ರಂಜನ್ ಅವರಿಗೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ರೆಕ್ಕೆ ಪುಕ್ಕ ಕಳೆದುಕೋ ಎಂಬ ನುಡಿಗಟ್ಟಿನ ಅರ್ಥವೇನು? ಶಕ್ತಿಯನ್ನು ಕಳೆದುಕೋ, ಬಂಧುಗಳನ್ನು ಕಳೆದುಕೋ. ಶಕ್ತಿಯನ್ನು ಕಳೆದುಕೋ. ಮುಂದಿನ ಪ್ರಶ್ನೆ: ನಿಯೋಗಿ, ಪ್ರತಿನಿಧಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆಯುಕ್ತ, ಆಯೋಗ. ಆಯುಕ್ತ. ಮುಂದಿನ ಪ್ರಶ್ನೆ:
ಪಾಂಡವರು ಅರಗಿನ ಮನೆಯಿಂದ ತಪ್ಪಿಸಿಕೊಳ್ಳಲು ಯಾರು ಸುರಂಗವನ್ನು ನಿರ್ಮಿಸಿದರು? ಪುರೋಚನ, ಕನಕ? ಕನಕ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಸಂತೆಯಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನಾನು ನಿಮ್ಮ ಕೋಣೆಯ ತುಂಬ ಇದ್ದೇನೆ, ಆದರೂ ಸ್ವಲ್ಪವೂ ಸ್ಥಳವನ್ನು ತೆಗೆದುಕೊಳ್ಳುವುದಿಲ್ಲ. ಗಾಳಿ ಬೆಳಕು. ಗಾಳಿ ಬೆಳಕು. ಗಾಳಿ ಬೆಳಕು. ಗಾಳಿ ಬೆಳಕು. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, ರೆಕ್ಕೆ ಪುಕ್ಕ ಕಳೆದುಕೋ, ಶಕ್ತಿಯನ್ನು ಕಳೆದುಕೋ, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಆಯುಕ್ತ ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಕನಕ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಂತೆಯಲ್ಲಿ ಮಂತ್ರವನ್ನು ಹೇಳಿದಂಗೆ ಅನ್ನೋದು ಸರಿಯಾದ ರೂಪ ಆಗಿತ್ತು. ಐದನೇ ಪ್ರಶ್ನೆಗೆ ಉತ್ತರ ದೀಪದ ಬೆಳಕು. ತಾವು ಗಾಳಿ ಬೆಳಕು ಅಂತ ಹೇಳಿದರೆ ಗಾಳಿಯೂ ಸರಿಯಾಗಬಹುದೇನೋ, ದೀಪದ ಬೆಳಕು ಸಹ ಸರಿಯಾಗುತ್ತೆ. ಹಾಗಾಗಿ ಸರಿ ಅಂತ ಸ್ವೀಕರಿಸ್ತೇವೆ. ಒಟ್ಟು 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 4 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಶ್ರುತಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬಿಳಿ ಮಜ್ಜಿಗೆ ಎಂಬ ನುಡಿಗಟ್ಟಿನ ಅರ್ಥವೇನು? ಹಾಲು, ಹೆಂಡ? ಹೆಂಡ. ಮುಂದಿನ ಪ್ರಶ್ನೆ. ಕಾಪಾಡುವವನು ರಕ್ಷಕ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರಕ, ಆರಕ್ತ? ಆರಕ್ತ. ಮುಂದಿನ ಪ್ರಶ್ನೆ. ನಿಮಿಯ ದೇಹದ ಯಾವ ಭಾಗವನ್ನು ಮಥಿಸಲು ಜನಕ ಮಹಾರಾಜನು ಹುಟ್ಟಿದನು? ಬಲತೋಳು, ಎಡತೋಳು? ಬಲತೋಳು. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ಸಾಧ್ಯತೆಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನ್ನ ಮೈ ತುಂಬ ಹಲ್ಲುಗಳಿದ್ದರೂ ನಾನು ನಿಮ್ಮನ್ನು ಕಚ್ಚಲಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಬಿಳಿ ಮಜ್ಜಿಗೆ, ಹೆಂಡ ಸರಿಯಾಗಿದೆ. 2 ಉತ್ತರ ಆರಕ ಆಗಿತ್ತು, ತಾವು ಆರಕ್ತ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಬಲತೋಳು ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಸಾಧ್ಯತೆಗೆ 2 ಹೇರು ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಬಾಚಣಿಗೆ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ರಿತಿಕ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಗಾಳಿಗೆ ತೂರಿ ಬಿಡು ಎಂಬ ನುಡಿಗಟ್ಟಿನ ಅರ್ಥವೇನು? ಲಕ್ಷಿಸು, ನಿರ್ಲಕ್ಷಿಸು? ನಿರ್ಲಕ್ಷಿಸು. ಮುಂದಿನ ಪ್ರಶ್ನೆ. ಶಬ್ದ, ಧ್ವನಿ, ಕೂಗು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಆರವ, ಅರವೆ? ಆರವ. ಮುಂದಿನ ಪ್ರಶ್ನೆ. ರಾಮಾಯಣದ ಮಾಂಡವಿ ಶ್ರುತಕೀರ್ತಿಯರು ಯಾರ ಮಕ್ಕಳು? ಜನಕ ಮಹಾರಾಜ, ಕುಶಧ್ವಜ? ಕುಶಧ್ವಜ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಸುಕ್ಕಿದ್ದು ಉಕ್ತದೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ನನಗೆ ಕುತ್ತಿಗೆ ಇದ್ದರೂ ತಲೆಯಿಲ್ಲ, ಆದರೂ ಕ್ಯಾಪ್ ಹಾಕಿಕೊಳ್ಳುವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಗಾಳಿಗೆ ತೂರಿಬಿಡು, ನಿರ್ಲಕ್ಷಿಸು ಸರಿಯಾಗಿದೆ. 2 ಉತ್ತರ ಆರವ ಸರಿಯಾಗಿದೆ. 3 ಉತ್ತರ ಕುಶಧ್ವಜ ಸರಿಯಾಗಿದೆ. 4 ಉತ್ತರ ಸೊಕ್ಕಿದ್ದು ಉಕ್ತದೆ, ಉಕ್ಕಿದ್ದು ಒಳಗೆ ಹಾರ್ತದೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಬಾಟಲಿ. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. GN ರಂಜನ್ ಅವರಿಗೆ ಒಟ್ಟು 4, 3, 7 ಪುಸ್ತಕ ತಮಗೆ ಸಿಗ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳು. ಶ್ರುತಿ ಅವರಿಗೆ ತಮಗೂ ಸಹ 7 ಪುಸ್ತಕ ಬರ್ತಾ ಇದೆ. ಸ್ವೀಕರಿಸಿ ಅಭಿನಂದನೆ. ರಿತಿಕ್ ಅವರಿಗೆ 4 ಪುಸ್ತಕ,
ಸ್ವೀಕರಿಸಿ ಅಭಿನಂದನೆಗಳು. ಜಗತ್ತಿನಲ್ಲಿ ಕಾಗದದ ರೂಪದ ಹಣ ಚಲಾವಣೆಯನ್ನು ಮೊದಲ ಬಾರಿಗೆ ತಂದವರು ಚೀನಿಯರು. ಆದರೆ ಭಾರತದಲ್ಲಿ ಯಾರು ತಂದರು? ಆಶ್ಚರ್ಯವಾಗುತ್ತೆ. ಮುಹಮ್ಮದ್ ಬಿನ್ ತುಘಲಕ್ ಕಾಗದದ ರೂಪದ ಹಣವನ್ನು ಚಲಾವಣೆಗೆ ತರ್ತಾನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.